ಡ್ರೈವರ್ ಜೀವನ ಎಲ್ಲರಿಗೂ ಸುಲಭವಾಗಿ ಕಾಣುತ್ತೆ. ಆದರೆ ಹೇಳ್ಕೊಂಡಷ್ಟು ಸುಲಭ ಅಲ್ಲ ಡ್ರೈವರ್ ಲೈಫು. ಯಾಕೆಂದರೆ ಈಗ ಗಾಡಿ ಒಂದ್ಸರಿ ಪ್ರಾಬ್ಲಮ್ ಅಂದರೆ ಯಾವ ಥರ ವರ್ಕ್ ಇರುತ್ತೆ ಅಂತ ಹೇಳಿದ್ರೆ, ನಮ್ಮ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಬ್ರೇಕ್ ಹೊಡೆದ್ರೆ ಆಲ್ಮೋಸ್ಟ್ ರೈಟ್ ಕೆಳಿತಾ ಇತ್ತು. ಹೀಗೆ ಮೈಸೂರಿಗೆ ಬಂದು ಚೆಕ್ ಮಾಡಿಸ್ದಾಗೋದಾಯಿತು, ಕಂಪ್ಲೀಟ್ ಡ್ರಮ್ ಎಲ್ಲ ಉಜ್ಜಿದೆ ಅಂತ. ಸೊ ಡ್ರಮ್ ಎಲ್ಲ ನಾವು ಬಿಚ್ಚಿತ್ತು, ಓಪನ್ ಮಾಡಿ ನೀವು ನೋಡ್ತಿದ್ರೆ ವೀಡಿಯೋದಲ್ಲಿ ಎಲ್ಲ ಕಂಪ್ಲೀಟ್ ಓಪನ್ ಮಾಡಿ ಕಿಂಗ್ ಪಿನ್ ಎಲ್ಲ ಚೆಕ್ ಮಾಡಿಸಿದ್ವಿ. ಸೊ ನಂತರ ಡ್ರಮ್ಮು ಫುಲ್ ಉಜ್ಜಿತು, ನೋಡಿ ಯಾವ ಥರ ಉಜ್ಜಿದೆ ಅಂತ ಲೈನರು. ಸೊ ಇದೆಲ್ಲ ಕಂಪ್ಲೀಟ್ ಚೆಕ್ ಮಾಡಿದ್ಮೇಲೆ ಗೊತ್ತಾಯಿತು ಅದನ್ನು ನಾವು ಲೇತು ಕೊಡಲೇಬೇಕು ಅಂತ. ಸೊ ಏರ್ ಫಿಲ್ಟ್ರೆಲ್ಲ ಚೆಕ್ ಮಾಡಿಸ್ಕೊಂಡ್ರು. ಎಲ್ಲ ಕಂಪ್ಲೀಟ್ ಆದಮೇಲೆ ಅದನ್ನ ಡ್ರಮ್ನ ತೊಗೊಂಡೋಗಿ ನಾವು ಲೇತು ಕೊಟ್ಟಾಗ ಕಂಪ್ಲೀಟ್ ರೆಡಿ ಮಾಡಿಕೊಟ್ರು ಮೈಸೂರಲ್ಲಿ. ಕಂಪ್ಲೀಟ್ ಗಾಡಿ ಎಲ್ಲ ರೆಡಿ ಆದಮೇಲೆ ಫ್ರಂಟಲ್ಲಿ RTO FC ಪಾಸಿಂಗ್ ಆಗಬೇಕಂದ್ರೆ ನಾವು ಯೆಲ್ಲೋ ಕಲರ್ ಪೇಂಟ್ ಮಾಡಿಸ್ಲೇಬೇಕು ಗೂಡ್ಸ್ ಗಾಡಿಗಳಿಗೆ. ಸೊ ಹಾಗೆ ಬರುವಾಗ ಮತ್ತೆ ಪೇಂಟ್ ಎಲ್ಲ ಮಾಡಿಸ್ಕೊಂಡು ಕಂಪ್ಲೀಟ್ ಅಲ್ಲ ಆನ್ ದ ವೇ ಔಟರ್ ರಿಂಗ್ ರೋಡ್ ಮೈಸೂರಲ್ಲಿ ಚೆನ್ನಾಗಿ ಪೇಂಟ್ ಮಾಡ್ತಾರೆ ಇಲ್ಲಿ. ಇದೇ ಫಸ್ಟ್ ಟೈಮ್ ನಾವು ಹೋಗಿದ್ದು, ಚೆನ್ನಾಗಿ ಮಾಡಿಕೊಟ್ರು ಕಂಪ್ಲೀಟ್ ನೀಟಾಗಿ. ಹೋದ ತಕ್ಷಣ ಬೇಗ ಫಾಸ್ಟಾಗಿ ನಮಗೆ ಸರ್ವಿಸ್ ಕೊಟ್ಟರು ಅವರು. ಸೊ ತುಂಬ ಖುಷಿ ಆಯ್ತು ಅಲ್ಲಿ. ಸೊ KSRTC ಡಿಪೋ ಐತೆ ಔಟರ್ ರಿಂಗ್ ರೋಡ್ ಮೈಸೂರಲ್ಲಿ. ಸೊ ಅಲ್ಲಿ ಮಾಡ್ತಾರೆ. ಯಾರಾದರೂ ಡ್ರೈವರ್ಸ್ಗಳು ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ, ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಡ್ತಾರೆ. ಅದಾದ ಬಳಿಕ ಸರಿ ಓಕೆ ಅಂತ ಬೆಂಗಳೂರು ಲೋಡ್ ಇತ್ತು. ಎಲ್ಲರೂ ಕೇಳ್ತಾಯಿದ್ರಿ ಎಲ್ಲಿ ಎಲ್ಲರಿಗೊಂದು ಇದಿರುತ್ತೆ, ಎಲ್ಲಿ ಡ್ರೈವಿಂಗ್ ಮಾಡೋದು ಏನು ಇರುತ್ತೆ ಅಂತ. ಸೊ ಹೀಗೆ ಗಾಡಿ ಎತ್ಕೊಂಡು ಕಂಪ್ಲೀಟ್ ಗಾಡಿ ಎಲ್ಲ ರೆಡಿ ಆದಮೇಲೆ ಗಾಡಿ ಎತ್ಕೊಂಡು ಮೈಸೂರು ಬೆಂಗಳೂರು ಬೈಪಾಸಲ್ಲಿ ಬಂದ್ವಿ. ಆದರೂ ಎಲೆಕ್ಟ್ರಾನಿಕ್ ಸಿಟಿಲಿ ಇವತ್ತು ಆದಂಥ ಟ್ರಾಫಿಕ್ ನಾನು ಯಾವತ್ತೂ ನೋಡಿರಲಿಲ್ಲ. ಸೊ ಮಾರ್ಕೆಟ್ಗೆ ಬರ್ತಾ ಇದ್ದೀನಿ, ಬಂದು ಸ್ಟಕ್ ಆದೆ. 12 o'clockಗೆ ಬಂದೆ, ಆದರೆ ಇಲ್ಲಿ ಬಂದು ಮಾರ್ಕೆಟ್ ಹತ್ರ ಸ್ಟಕ್ ಆದ. ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇರೋ ಉಸ್ಕೂರ್ ಫ್ರೂಟ್ಸ್ ಮಾರ್ಕೆಟಲ್ಲಿ ನಮ್ಮ ಗಾಡಿ ಲೋಡ್ ಆಗೋದು. ಸೊ ಕಂಪ್ಲೀಟ್ ಇಲ್ಲಿ ಒಂದು ½ hour ನಾನು ಸ್ಟಕ್ ಆದೆ ಟ್ರಾಫಿಕಲ್ಲಿ. ಯಾವ ಕಡೆಗೆ ಹೋದರೂ ಆಗ್ತಾ ಇಲ್ಲ, ಆ ಕಡೆ ಈ ಕಡೆ ಎಲ್ಲೂ ಜಾಗ ಇಲ್ಲ, ಕಂಪ್ಲೀಟ್ ಸ್ಟಕ್ ಆಗಿದೆ. ಯಾಕೆಂದರೆ 2 days ಹಬ್ಬದ ರಜಾ ಇರೋದ್ರಿಂದ, ಹಬ್ಬ ಇರೋದ್ರಿಂದ ಮಧ್ಯ ಸ್ಟಾಕ್ ಇದಾಗಿರಲಿಲ್ಲ, ಫುಲ್ ಟ್ರಾಫಿಕಲ್ಲಿ ತಗೊಳಕೊಂಡೆ. ಸೊ ಇದಾದಮೇಲೆ ನಾನು ನೋಡಿದೆ ಅಲ್ಲಿ ಇಲ್ಲಿ ಎಲ್ಲಿ ಟ್ರೈ ಮಾಡೋದು ಅಂತ. ಫುಲ್ ಜಾಮು. ಹತ್ರ ಒಂದು ½ hour 3/4 ಗಂಟೆ ನಾನು ಎಲೆಕ್ಟ್ರಾನಿಕ್ ಸಿಟಿ ಸೆಕೆಂಡ್ ಫೇಸ್ ಶಾಂತಿಪುರ ರೋಡಲ್ಲಿ ಸ್ಟಕ್ ಆದೆ. ಸೊ ಆಮೇಲೆ ಯಾಕೋ ಸರಿ ಇಲ್ಲ ಅನ್ನಿಸ್ತು. ಸೊ ಹಾಗೆ ನಾನು ಅಲ್ಲಿ ರೈಟಲ್ಲಿ ಒಳಗಡೆ ರೋಡ್ ಗೊತ್ತಿತ್ತು ನನಗೆ, ಇಂಡಸ್ಟ್ರಿಯಲ್ ಏರಿಯಾ ರೋಡು. ಸೊ ಅಲ್ಲಿ ಗಾಡಿನ ರೈಟ್ ಕೇಳ್ಕೊಂಡು ಸೊ ಮೇನ್ ರೋಡ್ಗೆ ಕನೆಕ್ಟ್ ಆಗಬೇಕಾಗಿತ್ತು. ಸೊ ಒಳಗಡೆಯಿಂದ ಸ್ವಲ್ಪ ರೋಡ್ ಫ್ರೀ ಇತ್ತು. ಸೊ ಅದನ್ನು ಅನ್ಲಕ್ ಈ ರೋಡ್ ಫ್ರೀ ಇತ್ತು ಸರಿ ಅಂತ ಹೇಳಿ, ಇಲ್ಲಿ ಕಾದರೆ ಇನ್ನೂ ಲೋಡ್ಗೆ ಲೇಟಾಗಿ ಹೋಗುತ್ತೆ ಅಂತ ಹೇಳಿ ಗಾಡಿನ ತೊಗೊಂಡು ಒಳಗಡೆಯಿಂದ ಕ್ರಾಸ್ ಮಾಡಿಕೊಂಡು ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಬಂದು ಮತ್ತೆ ಇಲ್ಲಿ ರೈಟ್ ಎತ್ಕೊಂಡು ಮತ್ತೆ ಲೆಫ್ಟ್ ಎತ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಡ್ರೈವರ್ ಜೀವನ ಅಂದಮೇಲೆ ಆನ್ ಟೈಮ್ ನಾವು ರೀಚ್ ಆಗಬೇಕು ಅಂದಾಗ ಎಲ್ಲ ಕಡೆ ನಾವು ಸ್ವಲ್ಪ ರೋಡ್ಗಳು ಗೊತ್ತಿದ್ರೆ ಬೆಟರು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಕನೆಕ್ಟ್ ಮಾಡಿಕೊಂಡು ಹತ್ತತ್ರ ಬಂದೆ. ಸೊ ಫೈನಲಿ ಹೊಸೂರು ರೋಡ್ಗೆ ಟಚ್ ಸಿಕ್ತು ಒಳಗಡೆಯಿಂದ, ಶಾಂತಿಪುರ ಮೇನ್ ರೋಡ್ ಒಳಗಡೆಯಿಂದ ಟಚ್ ಸಿಕ್ತು. ಸೊ ಅದೇ ನನ್ನ ಲಕ್ಕು, ಇಲ್ಲೇನು ಅಷ್ಟೊಂದು ಟ್ರಾಫಿಕ್ ಇರಲಿಲ್ಲ. ಮುಂದೆ ಎಲ್ಲಿ ಟ್ರಾಫಿಕ್ ಇರುತ್ತೋ ಅನ್ನೋ ಭಯದಲ್ಲೇ ಹೋದೆ ನಾನು. ಮಧ್ಯ ಈ ಹಂಪ್ಸ್ಗಳು ಬೇರೆ ಜಾಸ್ತಿ, ಹಾಗಾಗಿ ಹೋದೆ. ಆಲ್ಮೋಸ್ಟ್ ಇಲ್ಲಿಂದನೂ ವೆಹಿಕಲ್ ಸ್ಟಾರ್ಟ್ ಆಗಿತ್ತು. ಕೆಲವರಿಗೆ ಈ ರೋಡ್ ಗೊತ್ತಿಲ್ಲ. ಸೊ ಹಾಗಾಗಿ ನನಗೆ ಬೆಟರ್ ಅನ್ನಿಸ್ತು ಈ ರೋಡು. ಏನೋ ಖಾಲಿ ಇತ್ತಲ್ಲ ಆರಾಮಾಗಿ ಅಂತ ಹೋದೆ. ಅಲ್ಲಿಂದ ಡೈರೆಕ್ಟ್ ಬಂದು ಇಲ್ಲಿ ನಾನು ಮೇನ್ ರೋಡ್ಗೆ ಕನೆಕ್ಟ್ ಆದೆ. ಇಲ್ಲಿಂದ ಸರಿ ಓಕೆ ಅಂತಲ್ಲಿ ಸರ್ವಿಸ್ ರೋಡಲ್ಲಿ ಗಾಡಿ ಎತ್ಕೊಂಡೆ, ಟರ್ನ್ ಆಗಿ ಗಾಡಿ ಎತ್ಕೊಂಡೆ. ಅಲ್ಲೂ ಕೂಡ ಮೇನ್ ರೋಡಲ್ಲಂತೂ ಸಖತ್ ಟ್ರಾಫಿಕ್ ಇತ್ತು. ಸಾಟರ್ಡೇ ಆಗಿದ್ದರಿಂದ ಸಖತ್ ಟ್ರಾಫಿಕ್ ಇತ್ತು. ಸರಿ ಓಕೆ ಅಂತ ಸರ್ವಿಸ್ ರೋಡಿಗೆ ಬರ್ತೀನಿ. ಸರ್ವಿಸ್ ರೋಡಲ್ಲೂ ಫುಲ್ ಜಾಮು, ಯಾವ ಕಡೆಯಿಂದ ನೋಡಿದ್ರು ಟ್ರಾಫಿಕ್ಕು. ಸರಿ ಅಂತ ಅಂದ್ಬಿಟ್ಟು ಮತ್ತೆ ನಾನು ಉಸ್ಕೂರ್ ಮೇನ್ ರೋಡ್ ಗೇಟಿಂದ ಒಳಗಡೆ ತೊಗೊಂಡೆ. ಅಲ್ಲಿ ಹೆವಿ ಟ್ರಾಫಿಕ್ಕು. ಹೇಳ್ಬೇಕಂದ್ರೆ ಅಲ್ಲಿ ಕೂಡ ಟ್ರಾಫಿಕ್ಕಿಂತ ಇಲ್ಲಿ ಸ್ವಲ್ಪ ಜಾಸ್ತಿನೇ ಟ್ರಾಫಿಕ್ ಇತ್ತು. ಎಲ್ಲ ಗಾಡಿಗಳು ಬಂದು ಸ್ಟಕ್ ಆಗಿತ್ತು. ಯಾಕೆಂದರೆ ಸಾಟರ್ಡೇ ಇರೋದ್ರಿಂದ ಮಹಾರಾಷ್ಟ್ರ ಶಿವರಾತ್ರಿ ಇರೋದ್ರಿಂದ 2 ದಿನ ಲೋಡು ಗ್ಯಾಪ್ ಇತ್ತಲ್ಲ, ಹಾಗಾಗಿ ಎಲ್ಲ ಗಾಡಿಗಳು ನಾಳೆ ಸಂಡೇ ಇರೋದ್ರಿಂದ ಇವತ್ತು ಲೋಡ್ ಮಾಡೋದಕ್ಕಿಂತ ಗಾಡಿಗಳು ತುಂಬ ಸಖತ್ ರಶ್ ಇತ್ತು ಹೇಳ್ಕೊಬೇಕಂದ್ರೆ. ನಮ್ಮ ಡ್ರೈವರ್ ಜೀವನ ನೋಡೋಕೆ ಎಲ್ಲರಿಗೂ ಅಂತಾರೆ ಸ್ಟೇರಿಂಗ್ ತಿರುಗಿಸ್ಕೊಟ್ಟು ಹೋಗ್ಬೋದು ಆರಾಮಾಗಿ ಡ್ರೈವಿಂಗ್ ಅಂತ. ಬಟ್ ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರು ಅಂತ ಅಂದಮೇಲೆ ಎಲ್ಲರೂ ಗೊತ್ತಿತ್ತು ಟ್ರಾಫಿಕ್ ಜಾಸ್ತಿ ಅಂತ. ಇಲ್ಲಿ ನಾವು ಕ್ಲಚ್ ಬ್ರೇಕ್ ಹೊಡ್ಕೊಂಡು ಹೋಗೋದೇ ದೊಡ್ಡ ರಿಸ್ಕು. ಅಲ್ಲಿ ಇಂಚಿಂಚು ಕೂಡ ಮೂವ್ ಮಾಡಬೇಕು. ಸದ್ಯ ಓಕೆ ಅಂತ ಹೇಳಿ ನಾನು ಇದರೊಳಗಡೆ ಮಾರ್ಕೆಟ್ ಒಳಗಡೆ ಎಂಟ್ರಿ ಆದೆ. ಇಲ್ಲಿ ನೋಡ್ತೀನಿ ಇಲ್ಲೂ ಕೂಡ ಟ್ರಾಫಿಕ್ಕು, ಹೆವಿ ಟ್ರಾಫಿಕ್ಕು. ಒಳಗಡೆ ಎಲ್ಲ ಗಾಡಿ ಜಾಮ್ ಆಗಿದೆ, ಖಾಲಿ ಗಾಡಿ ಹೋಗೋಕ್ಕೂ ಜಾಗ ಸಿಗ್ತಾರೆ. ನೋಡ್ತಾ ಇದ್ದಾರೆ ನೀವು ಅಲ್ಲಿ ವಿಡಿಯೋದಲ್ಲಿ ಯಾವ ಥರ ಸ್ಟಕ್ ಇದೆ ಅಂತ. ನೋಡೋಣ ಈ ಕಡೆ ಲೋಡ್ ಆಗುತ್ತೆ ಎಷ್ಟು ಗಂಟೆ ಆಗುತ್ತೆ ಅಂತ
ಗಾಡಿ ಲೋಡ್ ಆಗೋದು ಎಷ್ಟು ಗಂಟೆ ಆಗುತ್ತೆ ಏನೋ ಗೊತ್ತಿಲ್ಲ. ಈ ಟ್ರಾಫಿಕ್ ನೋಡಿದ್ರೆ ಮೋಸ್ಟ್ಲಿ ಸಾಯಂಕಾಲ 5 ಗಂಟೆ 6 ಗಂಟೆ ಆಗ್ಬೋದು. ನೋಡೋಣ ಎಷ್ಟು ಗಂಟೆಗೆ ಲೋಡ್ ಆಗುತ್ತೆ ನೋಡಿಕೊಂಡು ಮೂವ್ ಮಾಡಬೇಕು. ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ.